ಭವಿಷ್ಯದ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಬ್ರಿಟಿಷ್ ವಿಜ್ಞಾನಿಗಳು ಕೃತಕ ಬುದ್ಧಿಮತ್ತೆ ಆಧಾರಿತ ಹೊಸ ಸಾರ್ವತ್ರಿಕ ಲಸಿಕೆಯನ್ನ ಅಭಿವೃದ್ಧಿಪಡಿಸುತ್ತಿದ್ದಾರೆ. ವೈರಸ್ಗಳ ವಿರುದ್ಧ ರೂಪಾಂತರಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುವ ಸೂಪರ್ ಆಂಟಿಜೆನ್ ಅಂಶಗಳನ್ನು ಎಐ ಮೂಲಕ ಗುರುತಿಸಿ ಲಸಿಕೆ ವಿನ್ಯಾಸಗೊಳಿಸಲಾಗಿದೆ. ಮೊದಲ ಹಂತದ ಮಾನವ ಪ್ರಯೋಗದಲ್ಲಿ 18 ರಿಂದ 50 ವರ್ಷ ವಯಸ್ಸಿನ 49 ಆರೋಗ್ಯವಂತ ಸ್ವಯಂ ಸೇವಕರ ಮೇಲೆ ಪರೀಕ್ಷಿಸಿದಾಗ ಲಸಿಕೆ ಸುರಕ್ಷಿತವಾಗಿದ್ದು ಗಮನಾರ್ಹ ಅಡ್ಡ ಪರಿಣಾಮಗಳು ಕಂಡುಬಂದಿಲ್ಲ. ಇದು ಭವಿಷ್ಯದಲ್ಲಿ ಮನುಷ್ಯರಿಗೆ ಹರಡುವ ಸಾಧ್ಯತೆ ಇರುವ ಬಾವಲಿ ಕೊರೋನಾ ವೈರಸ್ಗಳ ವಿರುದ್ಧವೂ ರೋಗನಿರೋಧಕ ಪ್ರತಿಕ್ರಿಯೆ ಉಂಟುಮಾಡಿದೆ. ಸೂಜಿರಹಿತ ಮೈಕ್ರೋಫ್ಲೂಯಿಡಿಕ್ ಜೆಟ್ ತಂತ್ರಜ್ಞಾನದ ಮೂಲಕ ನೀಡಲಾದ ಈ ಡಿಎನ್ಎ ಲಸಿಕೆ ಆಗಾಗ್ಗೆ ಲಸಿಕೆಗಳನ್ನು ನವೀಕರಿಸುವ ಅಗತ್ಯವನ್ನ ಕಡಿಮೆ ಮಾಡಬಹುದು. ಈಗ 200ಕ್ಕೂ ಹೆಚ್ಚು ಸ್ವಯಂ ಸೇವಕರೊಂದಿಗೆ 2ನೇ ಹಂತದ ಪ್ರಯೋಗಗಳಿಗೆ ಸಿದ್ಧತೆ ನಡೆಯುತ್ತಿದೆ. ಈ ತಂತ್ರಜ್ಞಾನವು ಭವಿಷ್ಯದ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಮಹತ್ವದ ರಕ್ಷಣೆಯನ್ನು ಒದಗಿಸಬಹುದು ಎಂದು ವಿಜ್ಞಾನಿಗಳು ಆಶಾಭಾವ ವ್ಯಕ್ತಪಡಿಸಿದ್ದಾರೆ.